ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ NCERT ಕ್ಲಾಸ್ 6 ಸಂಸ್ಕೃತ ಸಬ್ಜೆಕ್ಟ್ನ ಬುದ್ಧಿ ಸರ್ವಾರ್ಥ ಸಾಧಿಕ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನ್ ಅನ್ನು ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಇದರ ಎಕ್ಸಸೈಸ್ ಪಾರ್ಟ್ ಅನ್ನು ನೋಡೋಣ. ಇದರ ಎಕ್ಸ್ಪ್ಲನೇಷನ್ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೆ ಐ ಕಾರ್ಡಲ್ಲಿ ಹಾಕಿರ್ತೇನೆ. ಅದನ್ನು ಒಮ್ಮೆ ನೋಡಿಕೊಂಡು ಬನ್ನಿ. ಮೊದಲಿಗೆ ವಯಂ ಅಭ್ಯಾಸಂ ಕುರ್ಮಃ. ಪಾಠಸ್ಯ ಆಧಾರೇಣ ಅಧೋಲಿಖಿತಾನಾಂ ಪ್ರಶ್ನಾನಾಂ ಉತ್ತರಾಣಿ ಏಕಪದೇನ ಲಿಖಂತು. ಪಾಠದ ಆಧಾರದ ಮೇಲೆ ಇಲ್ಲಿ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಚಾಪ್ಟರ್ನಲ್ಲಿ ಏನು ಬಂದಿದೆ ಆ ವಿಷಯದ ಆಧಾರದ ಮೇಲೆ ಪ್ರಶ್ನಾನಾಂ ಉತ್ತರಾಣಿ ಏಕಪದೇನ ಲಿಖಂತು. ಒನ್ ವರ್ಡ್ ಆನ್ಸರ್ನ ಕೊಡಬೇಕು. ಇದರಲ್ಲಿ ಮೊದಲಿಗೆ ಸರೋವರಸ್ಯ ತೀರೆ ಸುಕೋಮಲ ಭೂಮೌ ಬಿಲೇಶು ಕೇ ನಿವಸಂತಿ. ಸರೋವರಸ್ಯ ಅಂದರೆ ಸರೋವರದ ತೀರೆ ತೀರದಲ್ಲಿ ಸುಕೋಮಲ ಭೂಮೌ ಭೂಮಿ ಅನ್ನುವಂಥದ್ದು ಶಬ್ದ, ಅದು ಭೂಮಿಯಲ್ಲಿ ಅಂದಾಗ ಭೂಮೌ ಅಂತ ಆಯಿತು. ಸುಕೋಮಲವಾದ ಭೂಮಿಯಲ್ಲಿ ಬಿಲೇಶು ಬಿಲಗಳಲ್ಲಿ ಕೆ ನಿವಸಂತಿ. ಕಹ ಕೌ ಕೆ. ಇಲ್ಲಿ ಕ್ವಶನ್ನು ಕೆ ಅನ್ನುವಂಥದ್ದು. ಕೆ ಅಂದರೆ ಬಹುವಚನದಲ್ಲಿದೆ. ನಿವಸಂತಿ ವಾಸಿಸುತ್ತಿದ್ದಾರೆ. ಯಾರು ವಾಸಿಸುತ್ತಾ ಇದ್ದಾರೆ? ಶಶಕಾಹ. ಇದರಲ್ಲಿ ಬಿಲಗಳಲ್ಲಿ ಮೊಲಗಳು ವಾಸಿಸ್ತಾ ಇವೆ. ಆದ್ದರಿಂದ ಆನ್ಸರು ಶಶಕಾಹ. ಕೇಶಾಂ ಪರಿಭ್ರಮಣೇನ ಶಶಕಾಹ ಕ್ಷತ ವಿಕ್ಷತಾಹ ಮೃತಾಹ ಚ ಭವಂತಿ. ಕೇಶಾಂ ಅನ್ನುವಂಥದ್ದು ಕ್ವಶನ್. ಯಾರ ಪರಿಭ್ರಮಣೇನ ಯಾರ ಒಂದು ತಿರುಗಾಟದಿಂದ ಶಶಕಾಹ ಮೊಲಗಳು ಕ್ಷತವಿಕ್ಷತಾಹ ಇರ್ತಾ ಇದ್ವು, ಗಾಯಾಳುಗಳಾಗ್ತಾ ಇದ್ವು. ಹಾಗೆ ಮೃತಾಹ ಕೆಲವೊಂದು ಸತ್ತು ಕೂಡ ಹೋಗ್ತಾ ಇದ್ವು. ಯಾರ ಪರಿಭ್ರಮಣದಿಂದ? ಅದಕ್ಕೆ ಉತ್ತರ ಕೇಶಾಂ ಅನ್ನುವಂಥದ್ದು ಷಷ್ಠಿ ವಿಭಕ್ತಿಯಲ್ಲಿದೆ. ಯಾರ ಅಂದಾಗ ಆನ್ಸರು ಸಹ ಅವರ ಅಂತ ಬರಬೇಕು. ಇದು ಬಹುವಚನದಲ್ಲಿರೋದ್ರಿಂದ ಗಜ ಅನ್ನುವಂಥದ್ದು ಪುಲ್ಲಿಂಗ, ಅದರ ಷಷ್ಠಿ ವಿಭಕ್ತಿ ಬಹುವಚನಕ್ಕೆ ಹೋಗಬೇಕು, ಗಜಾನಾಂ ಅಂತ ಆಗತ್ತೆ. ಕೇಶಾಂ ಇಲ್ಲಿ ಆನ್ಸರು ಗಜಾನಾಂ. ಶಶಕರಾಜ ಕಸ್ಯ ಸಮೀಪಂ ಗಚ್ಚತಿ. ಶಶಕರಾಜ ಕಸ್ಯ ಅನ್ನುವಂಥದ್ದು ಇಲ್ಲಿ ಕ್ವಶನ್. ಇದಕ್ಕೆ ನಾವು ಆನ್ಸರ್ ಪಡಿಬೇಕು. ಶಶಕರಾಜ ಮೊಲಗಳ ರಾಜ ಯಾರ, ಕಸ್ಯ ಯಾರ ಸಮೀಪಂ ಗಚ್ಚತಿ. ಇಲ್ಲಿ ಕಸ್ಯ ಅನ್ನುವಂಥದ್ದು ಏಕವಚನದಲ್ಲಿದೆ. ಯಾರ ಸಮೀಪಕ್ಕೆ ಹೋಗ್ತದೆ? ಅವುಗಳಿಗೆ ಅಲ್ಲಿ ಕಷ್ಟ ಆಗ್ತಾ ಇದೆ ಆನೆಗಳಿಂದ. ಆದ್ದರಿಂದ ಹೇಗಾದರೂ ಮಾಡಿ ಈ ಆನೆಗಳನ್ನು ಓಡಿಸ್ಬೇಕು. ಆದ್ದರಿಂದ ಯಾರ ಹತ್ತಿರಕ್ಕೆ ಹೋಯಿತು ಅದು? ಯೂಥಾಧಿಪಸ್ಯ ಗಜರಾಜಸ್ಯ. ಇಲ್ಲಿ ಬರುತ್ತೆ ಯೂಥಾಧಿಪಸ್ಯ ಗಜರಾಜಸ್ಯ. ಯೂಥಾಧಿಪಸ್ಯ ಗಜರಾಜಸ್ಯ ಸಮೀಪಂ ಗಚ್ಚತಿ. ಸೊ ಇದಕ್ಕೆ ಆನ್ಸರ್ ಒನ್ ವರ್ಡ್ ಆನ್ಸರ್ ಅಂದರೆ ಗಜರಾಜಸ್ಯ ಬರಿಬಹುದು, ಆದರೆ ಇದು ಅದರ ವಿಶೇಷಣ, ಡಿಸ್ಕ್ರಿಪ್ಟಿವ್. ಯೂಥಾಧಿಪನಾದ ಗಜರಾಜ ಅದರ ಹತ್ರ ಹೋಗುತ್ತೆ. ಕೆ ಸ್ವಮತಂ ಪ್ರಕಾಶಯಂತಿ. ಯಾರು ಸ್ವಮತಂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಒಪಿನಿಯನ್ಸ್ನ ಯಾರು ಹೇಳ್ತಾರೆ? ಇಲ್ಲಿ ನಡೆಯುವಂಥದ್ದು ಸಭೆ ನಡೆಯುವಂಥದ್ದು ಶಶಕಗಳ ಮಧ್ಯದಲ್ಲಿ. ಆದ್ದರಿಂದ ಎಲ್ಲ ಶಶಕಗಳು ಸರ್ವೇ ಶಶಕಾಹ ಇಲ್ಲಿ ಬರುತ್ತೆ. ಸರ್ವೇ ಶಶಕಾಹ ಸ್ವಮತಂ ಪ್ರಕಾಶಯಂತಿ. ಅದರಿಂದ ಆನ್ಸರು ಸರ್ವೇ ಶಶಕಾಹ ಎಲ್ಲ ಶಶಕಗಳು. ಕಹ ಚಂದ್ರಂ ನಮತಿ. ಕಹ ಯಾರು, ಚಂದ್ರಂ ನಮತಿ. ಇಲ್ಲಿ ಕಹ ಅಂತ ಬಂದಾಗ ಆನ್ಸರು ಕಹ ಅನ್ನುವಂಥದ್ದು ಪುಲ್ಲಿಂಗದಲ್ಲಿದೆ. ಆನ್ಸರು ಕೂಡ ಪುಲ್ಲಿಂಗದಲ್ಲಿ ಬರಬೇಕು ಅಂತ ಗೊತ್ತಾಗ್ತದೆ. ಯಾರು ಚಂದ್ರನನ್ನು ನಮಿಸುತ್ತಾನೆ? ಕಹ ಗಜರಾಜ ಸಹ ಭಯೇನ ಚಂದ್ರಂ ನಮತಿ ಅಂತ ಇದೆ. ಇಲ್ಲಿ ಸಹ ಅಂದ್ರೆ ಯಾರು? ಸಹ ಅಂತ ಆನ್ಸರ್ ಬರೆಯೋದಲ್ಲ. ಇಲ್ಲಿ ಸಹ ಅಂದ್ರೆ ಗಜರಾಜ. ಅದರಿಂದ ಗಜರಾಜ ಆನ್ಸರ್ ಆಗ್ತದೆ, ಸಹ ಅಂತ ಬರಿಬಾರ್ದು. ಕೆ ಸುಖೇನ ತಿಷ್ಠಂತಿ.
ಈಗ ಎಲ್ಲ ಶಶಕ ರಾಜ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಚಂದ್ರನನ್ನ ಆಧಾರವಾಗಿಟ್ಟುಕೊಂಡು ಗಜರಾಜನನ್ನ ಓಡಿಸ್ತು. ಅದಾದ ನಂತರ ಯಾರು ಸುಖದಿಂದ ಕೆ ಅನ್ನುವಂಥದ್ದು, ಇಲ್ಲಿ ತಿಷ್ಠಂತಿ ಕ್ರಿಯಾಪದ ಬಹುವಚನದಲ್ಲಿದೆ, ಆದ್ದರಿಂದ ಕೆ ಕೂಡ ಕ್ವಶನ್ ಕೂಡ ಬಹುವಚನದಲ್ಲಿದೆ. ಯಾರು ಸುಖದಿಂದ ಜೀವಿಸಿದ್ರು ಆಮೇಲೆ ಅಂದ್ರೆ ಆನ್ಸರ್ ಕೂಡ ಬಹುವಚನದಲ್ಲಿ ಇರಬೇಕು. ಶಶಕಾಹ ಶಶಕಾಹ ತತ್ರ ಸುಖೇನ ತಿಷ್ಠಂತಿ ಅಂತ ಇದೆ. ತತ್ರ ಬೇಡ, ಆನ್ಸರು ಬರೀ ಶಶಕಾಹ ಅಂತ ಇದ್ರೆ ಸಾಕಾಗ್ತದೆ. ಮುಂದೆ ಪೂರ್ಣವಾಕ್ಯೇನ ಉತ್ತರಾಣಿ ಲಿಖಂತು. ಹಿಂದೆ ಬರೀ ಒಂದು ವರ್ಡ್ ಅಲ್ಲಿ ಬರೆದ್ವಿ, ಈಗ ಕಂಪ್ಲೀಟ್ ಸೆಂಟೆನ್ಸ್ ಬರಿಬೇಕು. ಚಂದ್ರಃ ಕದಾ ಪ್ರಸನ್ನಃ ಭವತಿ. ಚಂದ್ರನು ಯಾವಾಗ, ಕದಾ ಅಂದ್ರೆ ಯಾವಾಗ, ಇದು ಕೂಡ ಒಂದು ಅವ್ಯಯ. ಇದೊಂದು ಪ್ರಸನ್ನಃ ಭವತಿ, ಪ್ರಸನ್ನನಾಗ್ತಾನೆ, ಯಾವಾಗ ಖುಷಿಯಿಂದ ಇರ್ತಾನೆ ಚಂದ್ರ ಅಂತ ಕೇಳಿದ್ರೆ ಇದಕ್ಕೆ ಆನ್ಸರು ಶಶಕರಾಜ ಗಜರಾಜಂಗೆ ಹೇಳ್ತಾ ಇದ್ದಾನೆ. ಎಲ್ಲಿದೆ? ಯದಾ ಶಶಕಾಹ ಜೀವಂತಿ ತದಾ ಏವ ಚಂದ್ರಃ ಪ್ರಸನ್ನಃ ಭವತಿ. ಯಾವಾಗ ಶಶಕಗಳು ಜೀವಿಸ್ತಾವೋ, ಜೀವಂತವಾಗಿ ಇರ್ತಾವೋ, ಆಗ ಮಾತ್ರ ಚಂದ್ರನಿಗೆ ಪ್ರಸನ್ನತೆ, ಖುಷಿಯಾಗಿರ್ತಾನೆ. ಅದೇ ಆನ್ಸರ್ ಬರಬೇಕು. ಚಂದ್ರಃ ಕದಾ ಪ್ರಸನ್ನಃ ಭವತಿ. ಇಲ್ಲಿ ಚಂದ್ರ ಮೊದಲು ತಗೊಬಹುದು, ಇಲ್ಲ ಇಲ್ಲಿರೋದನ್ನೇ ಬರಿಬಹುದು. ಯದಾ ಶಶಕಃ ಜೀವಂತಿ ತದಾ ಏವ ಚಂದ್ರಃ ಪ್ರಸನ್ನಃ ಭವತಿ, ಅದನ್ನೇ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲ ಅಂದ್ರೆ ಚಂದ್ರಃ ಬರ್ದು ಕದಾ ಎನ್ನುವಲ್ಲಿ ಯದಾ ಶಶಕಾಹ ಜೀವಂತಿ ತದಾ ಅನ್ನೋದು ಆನ್ಸರ್ ಆಗ್ತದೆ. ಮತ್ತೆ ಪ್ರಸನ್ನಃ ಭವತಿ ಅನ್ನೋದನ್ನು ಆ ರೀತಿಯಲ್ಲೂ ಬರಿಬಹುದು. ಸೆಕೆಂಡ್ ಕ್ವಶನ್, ಸಾಯಂಕಾಲೆ ಕೇಶಾಂ ಸಭಾ ಭವತಿ. ಸಂಜೆ, ಸಾಯಂಕಾಲ ಅಂದ್ರೆ ಸಂಜೆ, ಸಂಜೆಯಲ್ಲಿ ಯಾರ ಸಭೆ ನಡೀತು? ಏಕಸ್ಮಿನ್ ದಿನೇ ಸಾಯಂಕಾಲೆ ತೇಷಾಂ ಶಶಕಾನಾಂ ಸಭಾ ಭವತಿ. ಇಲ್ಲಿ ಇದನ್ನು ಅಷ್ಟು ಬರೆಯೋದು ಬೇಡ, ಶಶಕಾನಾಂ ಸಭಾ ಭವತಿ ಬರೆದ್ರೆ ಸಾಕಾಗ್ತದೆ. ಸಾಯಂಕಾಲೆ, ಇಲ್ಲಿ ಕೇಶಾಂ ಎನ್ನುವಲ್ಲಿ ಆನ್ಸರು ಶಶಕಾನಾಂ ಅಂತ ಬರ್ತದೆ, ಸಭಾ ಭವತಿ ಅಂತ ಆನ್ಸರು. ಶಶಕಾಹ ಕಿಮರ್ಥಂ ಉಪಾಯಂ ಚಿಂತಯಂತಿ. ಶಶಕಗಳು, ಮೊಲಗಳು, ಕಿಮರ್ಥಂ ಇಲ್ಲಿ ಕದಾ ಅಂದ್ರೆ ಯಾವಾಗ, ಕೇಶಾಂ ಅಂದ್ರೆ ಯಾರ, ಕಸ್ಯ ಕಯೋಹ ಕೇಶಾಂ, ಯಾರ ಅನ್ನುವಂಥದ್ದು ಪ್ಲೂರಲ್ ಅಲ್ಲಿದೆ ಅದು. ಕಿಮರ್ಥಂ ಅಂದ್ರೆ ವೈ, ಯಾಕೆ ಅಂತ. ಯಾಕೆ ಉಪಾಯವನ್ನ ಚಿಂತಿಸ್ತಾ ಇದ್ವು, ಅವುಗಳು ಏನೋ ಒಂದು ಉಪಾಯವನ್ನ ಚಿಂತಿಸ್ತಾ ಇದ್ವು, ಇವುಗಳನ್ನ ಗಜಗಳನ್ನ ಓಡಿಸ್ಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ಕಿಮರ್ಥಂ ಅನ್ನೋದಕ್ಕೆ ಆನ್ಸರು ಇಲ್ಲಿ ಬರುತ್ತೆ. ಸಿಂಪಲ್ ಆಗಿ ಸ್ವರಕ್ಷಾರ್ಥಂ ಉಪಾಯಂ ಚಿಂತಯಂತಿ ಅಷ್ಟು ಬರೆದ್ರು ಸಾಕಾಗ್ತದೆ. ಶಶಕಾಹ ಸ್ವರಕ್ಷಾರ್ಥಂ ಉಪಾಯಂ ಚಿಂತಯಂತಿ ಅಂತನೂ ಬರೀಬಹುದು. ಇಲ್ಲ ಅಂದ್ರೆ ಗಜಾನಾಂ ಪರಿಭ್ರಮಣೇನ ತು ಬಿಲೇಶು ನಿವಸಂತಹ ಬಹವ ಶಶಕಾಹ ಕ್ಷತವಿಕ್ಷತಾಃ ಭವಂತಿ, ಕೇಚನ ಪುನಃ ಮೃತಾಃ ಅಪಿ ಭವಂತಿ, ಅತಃ ಸ್ವರಕ್ಷಾರ್ಥಂ ಉಪಾಯಂ ಚಿಂತಯಂತಿ. ಫಸ್ಟ್ ಇದಿಷ್ಟು ಬರೆದ್ಬಿಟ್ಟು ಆಮೇಲೆ ಈ ಸೆಂಟೆನ್ಸ್ ಅನ್ನು ಬರೆದ್ರು ಸರಿಯಾಗ್ತದೆ. ಚಂದ್ರಃ ಕೇನ ನಾಮ್ನಾ ಪ್ರಸಿದ್ಧಃ ಅಸ್ತಿ. ಚಂದ್ರನು ಕೇನ ಅಂದ್ರೆ ಯಾವುದರ ಮೂಲಕ, ಯಾವ ಹೆಸರಿನ ಮೂಲಕ ಪ್ರಸಿದ್ಧನಾಗಿದ್ದಾನೆ? ಚಂದ್ರಃ ಇಲ್ಲಿ ಕೇನ ಯಾವ ಹೆಸರು? ಚಂದ್ರನಿಗೆ ಇನ್ನೊಂದು ಹೆಸರಿದೆ ಅಂತ ಹೇಳ್ತದೆ. ಶಶಾಂಕ ಇತಿ ನಾಮ್ನ ಪ್ರಸಿದ್ಧ ಅಂತ ಇದೆ, ಆದ್ರಿಂದ ಶಶಾಂಕ ಆನ್ಸರು. ಕೇನ ಎನ್ನುವಲ್ಲಿ ಶಶಾಂಕ ಅನ್ನುವಂಥದ್ದು ರಿಪ್ಲೇಸ್ ಆಗಬೇಕು. ಚಂದ್ರಃ ಶಶಾಂಕ ಇತಿ ನಾಮ್ನ ಪ್ರಸಿದ್ಧ ಅಸ್ತಿ. ಆಮ್ ಚಂದ್ರಸ್ಯ ದರ್ಶನಾಯ ಆವಾಂ ಅಧುನಾ ಏವ ಸರೋವರಂ ಪ್ರತಿ ಚಲಾವಹ ಇತಿ ಕಹ ಕಥಯತಿ. ಹೌದು, ಚಂದ್ರನ ದರ್ಶನಕ್ಕೋಸ್ಕರ ನಾವಿಬ್ಬರು ಈಗಲೇ ಸರೋವರದ ಹತ್ತಿರ ಹೋಗೋಣ ಅಂತ ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಶಶಕಃ ಕಥಯತಿ. ಆನ್ಸರು ಕಹ ಎನ್ನುವಲ್ಲಿ ಆನ್ಸರು ಶಶಕಃ. ಅಷ್ಟು ಸೆಂಟೆನ್ಸ್ ಅನ್ನ ಬರೆದು ಇಲ್ಲಿ ಕೊನೆಯಲ್ಲಿ
ಶಶಕರಾಜ ವದತಿ, ಬರೀ ಶಶಕ ಅಂತಾನು ಹೇಳ್ಬೋದು, ಶಶಕರಾಜ ಅಂದರೆ ಸ್ಪೆಸಿಫಿಕ್ ಆಗಿ ಇರುತ್ತೆ. ಶಶಕರಾಜ ವದತಿ. ಮುಂದೆ ಪಾಠಸ್ಯ ಆಧಾರೇಣ ಪಟ್ಟಿಕಾತಃ ಕ್ರಿಯಾಪದಾನಿ ಚಿತ್ವ ವಾಕ್ಯಾನಿ ಪೂರಯಂತು. ಇಲ್ಲಿ ಕೊಟ್ಟಿರೋ ಕ್ವಶನ್ ಕೂಡ ಚಾಪ್ಟರ್ನ ಆಧಾರದ ಮೇಲೆ ಇದೆ. ಕ್ರಿಯಾಪದಗಳನ್ನು ಕೊಟ್ಟಿದ್ದಾರೆ, ಕರೆಕ್ಟ್ ಕ್ರಿಯಾಪದಗಳನ್ನು ವಾಕ್ಯದಕ್ಕೆ ಸೇರಿಸಬೇಕು ನಾವು. ಕಿಂ ಚಂದ್ರ ಸರೋವರೇ ಡ್ಯಾಶ್, ಈ ಸೆಂಟೆನ್ಸು ಪಾಠದಲ್ಲಿ ಬಂದಿದೆ. ಎಲ್ಲಿ? ಕಿಂ ಚಂದ್ರ ಸರೋವರೇ, ಇಲ್ಲಿ ಕಿಂ ಸತ್ಯಮೇವ ಚಂದ್ರ ಸರೋವರೇ ತಿಷ್ಠತಿ ಅನ್ನೋದು ಇಲ್ಲಿ ಕ್ರಿಯಾಪದ. ಸರೋವರದಲ್ಲಿ ನಿಜವಾಗ್ಲೂ ಇರ್ತಾನ, ತಿಷ್ಠತಿ ಅಂದ್ರೆ ಇದ್ದಾನ ಅಂತ, ಅದು ಅಂದ್ರೆ ನಿಂತಿದ್ದಾನ, ನಿಲ್ಲೋದು ಅಂತ ಅರ್ಥ. ತಿಷ್ಠತಿ ಸರೋವರದಲ್ಲಿ ಇರ್ತಾನ ಅಂತ ಆಗುತ್ತೆ. ಸರ್ವೇ ಶಶಕಾಹ ಉಪಾಯಂ. ಮೊದಲಿಗೆ ಒಂದು ಕೆಲಸ ಮಾಡೋಣ, ಇಲ್ಲಿ ಕ್ರಿಯಾಪದಗಳ ಅರ್ಥವನ್ನ ತಿಳಿದುಕೊಳ್ಳೋಣ. ನಿವಸಂತಿ ಅಂದ್ರೆ ವಾಸಿಸುತ್ತಾರೆ ಅಂತ, ಚಿಂತಯಂತಿ ಅಂದ್ರೆ ಚಿಂತಿಸೋದು ಅಂತ, ಚಿಂತಿಸುತ್ತಾರೆ ಬಹುವಚನದಲ್ಲಿದೆ. ಭವತಿ ಆಗುತ್ತದೆ ಅನ್ನುವಂಥದ್ದು ಏಕವಚನದಲ್ಲಿದೆ. ಕಥಯತಿ ಅಂದ್ರೆ ಹೇಳೋದು, ನರೇಟಿಂಗ್ ಅಂತ ಹೇಳ್ತೀವಲ್ವ, ಇದರಲ್ಲಿ ಅರ್ಥ ಬರ್ತದೆ. ತಿಷ್ಠತಿ ಅಂದ್ರೆ ನಿಲ್ಲೋದು ಅಂತ. ಫಸ್ಟಿಗೆ ಆನ್ಸರು ತಿಷ್ಠತಿ ಅಂತ ಗೊತ್ತಾಯ್ತು. ಸರ್ವೇ ಶಶಕಾಹ ಉಪಾಯಂ ಚಿಂತಯಂತಿ, ಚಿಂತಿಸುತ್ತಾರೆ. ಉಪಾಯವನ್ನ ಚಿಂತಿಸುವಂಥದ್ದು, ಉಪಾಯವನ್ನ ಚಿಂತಿಸುವಂಥದ್ದು, ಅದರಿಂದ ಚಿಂತಯಂತಿ. ಶಶಕಾಹ ಇದೆ, ಚಿಂತಯಂತಿ. ಸಾಯಂಕಾಲೆ ಶಶಕಾನಾಂ ಸಭಾ, ಸಂಜೆಯಲ್ಲಿ ಶಶಕಗಳ ಸಭೆ. ಭವತಿ ಆಗುತ್ತದೆ, ಇಟ್ ಹ್ಯಾಪನ್ಸ್ ಅನ್ನೋದು. ಶಶಕಾಹ ಸರೋವರಸ್ಯ ತೀರೆ, ಶಶಕಗಳು ಸರೋವರದ ತೀರದಲ್ಲಿ ನಿವಸಂತಿ ವಾಸಿಸುತ್ತವೆ. ಸಹ ಗಜರಾಜಂ, ಅದು ಅವನು ಅಂದಾಗ ಇಲ್ಲಿ ಶಶಕ. ಶಶಕರಾಜ ಗಜರಾಜನಿಗೆ ಕಥಯತಿ ನರೇಟ್ ಹೇಳುತ್ತಾನೆ. ಮುಂದೆ ಉದಾಹರಣಾನುಸಾರಂ ನಿಮ್ನಲಿಖಿತಾನಾಂ ಪದಾನಾಂ ವಚನಂ ಪುರುಷಂ ಚ ಲಿಖಂತು. ಇಲ್ಲಿ ಉದಾಹರಣೆಯಲ್ಲಿ ಕೊಟ್ಟಿದ್ದಾರೆ ಪದಗಳು. ಒಂದು ಕ್ರಿಯಾಪದ ಇದೆ, ಅದರ ಪುರುಷ ಮತ್ತೆ ವಚನ. ಕ್ರಿಯಾಪದ ಅಂದಾಗ ಅದಕ್ಕೆ ಒಂದು ಪುರುಷ ಅಂತ ಇರ್ತದೆ, ವಚನ ಅಂತ ಇರ್ತದೆ. ಚಿಂತಯತಿ ಅನ್ನೋದು ಪ್ರಥಮ ಪುರುಷ. ಚಿಂತಯತಿ ಅಂತ ತಗೊಂಡಾಗ 3 ಪುರುಷಗಳಿದೆ, ಪ್ರಥಮ, ಮಧ್ಯಮ, ಉತ್ತಮ. ಚಿಂತಯತಿ, ಚಿಂತಯತಃ, ಚಿಂತಯಂತಿ ಅನ್ನುವಂಥದ್ದು ಪ್ರಥಮ ಪುರುಷದಲ್ಲಿರ್ತದೆ. ಚಿಂತಯಸಿ, ಚಿಂತಯತಃ, ಚಿಂತಯಥ ಅನ್ನುವಂಥದ್ದು ಮಧ್ಯಮ ಪುರುಷದಲ್ಲಿರ್ತದೆ. ಚಿಂತಯಾಮಿ, ಚಿಂತಯಾವಹ, ಚಿಂತಯಾಮಹ ಇದು ಉತ್ತಮ ಪುರುಷದಲ್ಲಿರುವಂಥದ್ದು. ಹಾಗೆ ವಚನ ಚಿಂತಯತಿ, ಚಿಂತಯತಃ, ಚಿಂತಯಂತಿ ಅದನ್ನು ತಗೊಂಡ್ರೆ ಚಿಂತಯತಿ ಏಕವಚನ, ಚಿಂತಯತಃ ದ್ವಿವಚನ, ಚಿಂತಯಂತಿ ಬಹುವಚನ. ಆದ್ರಿಂದ ಇಲ್ಲಿ ಚಿಂತಯತಿ ಅನ್ನುವಂಥದ್ದು ಪ್ರಥಮ ಪುರುಷ ಏಕವಚನದಲ್ಲಿದೆ. ಹಾಗೆ ತಿಷ್ಠಂತಿ ಇದು ಪ್ರಥಮ ಪುರುಷದಲ್ಲಿದೆ, ಆದರೆ ಬಹುವಚನದಲ್ಲಿದೆ. ಜೀವಂತಿ ಪ್ರಥಮ ಪುರುಷ ಬಹುವಚನ. ನಮತಿ ಪ್ರಥಮ ಪುರುಷ ಏಕವಚನ. ಕಥಯತಿ ಪ್ರಥಮ ಪುರುಷ ಏಕವಚನ. ಗಚ್ಚತಿ ಪ್ರಥಮ ಪುರುಷ ಏಕವಚನ. ಅವುಗಳ ಆನ್ಸರು ಈ ರೀತಿಯಲ್ಲಿದೆ. ಉದಾಹರಣಾನುಸಾರಂ ಸಮುಚಿತೈಃ ಕ್ರಿಯಾಪದೈಃ ರಿಕ್ತಸ್ಥಾನಾನಿ ಪೂರಯಂತು. ಉದಾಹರಣೆಗೆ ಅನುಸಾರವಾಗಿ ರಿಕ್ತಸ್ಥಾನ ಬ್ಲ್ಯಾಂಕ್ಗಳನ್ನು ಸಮುಚಿತ ಕ್ರಿಯಾಪದೈಃ ಪ್ರಾಪರ್ ಕ್ರಿಯಾಪದ ವರ್ಬಿಂದ ಫಿಲ್ ಮಾಡಬೇಕು ನಾವು. ಉದಾಹರಣೆಗೆ ಗಮ್ ಅನ್ನುವಂಥದ್ದು ಧಾತು ಕೊಟ್ಟಿದ್ದಾರೆ. ಗಚ್ಚತಿ, ಗಚ್ಚತಃ, ಗಚ್ಚಂತಿ ಏಕವಚನ. ಅದು ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಏಕವಚನದಲ್ಲಿ ಅದು ಪ್ರಥಮ ಪುರುಷದಲ್ಲಿದೆ, ಏಕವಚನದಲ್ಲಿ ದ್ವಿವಚನ ಬಹುವಚನ ಕೊಟ್ಟಿದ್ದಾರೆ. ಮುಂದಿನದೇನಿದೆ, ಕಥ್ ಧಾತು ಕಥಯತಿ ಅಂತ ಇದೆ. ಕಥಯತಿ ಅಂತ ಇರೋದ್ರಿಂದ ಇದು ಸಹ ಪ್ರಥಮ ಪುರುಷದಲ್ಲಿದೆ ಅಂತಾಯ್ತು. ಆದ್ರಿಂದ ಅದರ ದ್ವಿವಚನ ಕಥಯತಃ, ಬಹುವಚನ ಕಥಯಂತಿ ಅಂತ ಆಗ್ತದೆ. ಹಾಗೆ ಸ್ಥಾ ನೆಕ್ಸ್ಟ್ ಧಾತು ಸ್ಥಾ, ಇದರದ್ದು ಕ್ರಿಯಾಪದ ಹೇಗಾಗ್ತದೆ, ಇಲ್ಲಿ ಕ್ರಿಯಾಪದದ ಬಹುವಚನ ಕೊಟ್ಟಿದ್ದಾರೆ ತಿಷ್ಠಂತಿ. ತಿಷ್ಠಂತಿ ಅಂತ ಇರೋದ್ರಿಂದ ಅದು ಕೂಡ ಪ್ರಥಮ ಪುರುಷದಲ್ಲಿದೆ ಅಂತಾಯ್ತು.
ಆದ್ರಿಂದ ಅದರ ಏಕವಚನ ದ್ವಿವಚನ ಬರಿಬೇಕು ನಾವು. ಏಕವಚನ ತಿಷ್ಠತಿ, ದ್ವಿವಚನ ತಿಷ್ಠತಃ. ಮುಂದೆ ಕೃ ಧಾತು. ಕೃ ಧಾತು ಕರೋಮಿ, ಕುರ್ವಹ ಅಂತ ಇದೆ. ಕರೋಮಿ ಅಂತ ಬರೋದು ಯಾವಾಗ? ಉತ್ತಮ ಪುರುಷದಲ್ಲಿದ್ದಾಗ. ನಾನು, ಅಹಂ ಕರೋಮಿ ಉತ್ತಮ ಪುರುಷದಲ್ಲಿದೆ. ಆದ್ರಿಂದ ಕರೋಮಿ ಕುರ್ವಹ ಬಹುವಚನದಲ್ಲಿ ಕುರ್ಮಹ ಅಂತ ಆಗ್ತದೆ. ಜೀವ್ ಧಾತು ಜೀವತಿ ಅನ್ನುವಂಥದ್ದು, ಇಲ್ಲಿ ಜೀವಂತಿ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಇದು ಕೂಡ ಪ್ರಥಮ ಪುರುಷದಲ್ಲಿದೆ. ಜೀವತಿ, ಜೀವತಃ, ಜೀವಂತಿ. ಚಲತಿ, ಚಲ್ ಧಾತು ಇಲ್ಲಿ ಚಲಾವಹ ಅಂತ ಕೊಟ್ಟಿದ್ದಾರೆ ಹಿಂಟಲ್ಲಿ. ಚಲಾವಹ ಅನ್ನುವಂಥದ್ದು ಬಂದಾಗ ನಾವು ಒಬ್ಸರ್ವ್ ಮಾಡಿದ್ರೆ ಅದು ಉತ್ತಮ ಪುರುಷಕ್ಕೆ, ನಾವಿಬ್ಬರು ಚಲಿಸೋಣ ಅಂತ. ಹಾಗಿದ್ರೆ ಅದರ ಏಕವಚನ ಏನಾಯ್ತು? ಚಲಾಮಿ. ಇಲ್ಲಿ ಕರೋಮಿ ತರ ಚಲಾಮಿ, ಚಲಾವಹ, ಚಲಾಮಹ ಅಂತ ಆಗ್ತದೆ. ಸೊ ಇದಿಷ್ಟು ಅದಕ್ಕೆ ಆನ್ಸರ್. ಚಿತ್ರಸ್ಯ ಆಧಾರೇಣ ಪಂಚವಾಕ್ಯಾನಿ ಲಿಖಂತು. ಇಲ್ಲಿ ಒಂದು ಸಿಂಪಲ್ ಆಗಿರುವ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಯಾವುದೇ ಒಂದು 5 ವಾಕ್ಯಗಳನ್ನ ಮಾಡಬೇಕು. ಆ 5 ವಾಕ್ಯಗಳಲ್ಲಿ ಸಿಂಪಲ್ ವಾಕ್ಯಗಳನ್ನ ಮಾಡಬಹುದು. ಅಂದ್ರೆ ಕರ್ತೃಪದ ಬೇಕು ಒಂದು, ಅಂದ್ರೆ ಪರ್ಸನ್ ಹೂ ಇಸ್ ಡೂಯಿಂಗ್ ಇಟ್, ಅಥವಾ ಒಂದು ಕರ್ತೃಪದ ಅಂತ ಇರ್ತದೆ, ಪ್ರಥಮ ವಿಭಕ್ತಿಯಲ್ಲಿ ಇರ್ತದೆ ಅದು. ಹಾಗೆ ಒಂದು ಕರ್ಮ ಪದವನ್ನು ಇಟ್ಕೊಬಹುದು, ಏನನ್ನು ಅನ್ನುವಂಥದ್ದನ್ನ ಇಟ್ಕೊಬಹುದು. ಹಾಗೆ ಒಂದು ಕ್ರಿಯಾಪದ ಇರುವಂತಹ ಸಿಂಪಲ್ ಆಗಿರುವಂತಹ ಒಂದು 5 ಶಬ್ದ ವಾಕ್ಯಗಳನ್ನ ಮಾಡಬಹುದು ನಾವು. ಹೇಗೆ? ಇಲ್ಲಿ ಏನೆಲ್ಲ ಇದೆ ಮೊದಲಿಗೆ ಒಬ್ಸರ್ವ್ ಮಾಡಿದ್ರೆ, ಒಂದು ವೃಕ್ಷ ಇದೆ, ದೊಡ್ಡ ಮರ ಇದೆ. ಇಲ್ಲಿ ಮರದಲ್ಲಿ ತುಂಬಾ ಹಣ್ಣುಗಳು ಬಿಟ್ಟಿವೆ. ಹಾಗೆ ಒಂದು ಮಂಗ ಇದೆ ಇಲ್ಲಿ, ಅದು ಆ ಹುಡುಗಿಗೆ ಒಂದು ಹಣ್ಣನ್ನ ಎಸಿತಾ ಇದೆ. ಹಾಗೆ ಇಲ್ಲಿ ಒಬ್ಬ ಹುಡುಗ ಇದ್ದಾನೆ, ಇಲ್ಲಿ ಇಬ್ರು ಹುಡುಗಿರಿದ್ದಾರೆ. ಅವನು ಹಣ್ಣುಗಳನ್ನ ತಿಂತಾ ಇದ್ದಾಳೆ, ಇವಳು ಸಹ ಹಣ್ಣನ್ನ ತಿಂತಾ ಇದ್ದಾಳೆ. ಇವಿಷ್ಟನ್ನ ಇಟ್ಕೊಂಡು 5 ವಾಕ್ಯಗಳನ್ನ ಹೇಗೆ ಮಾಡಬಹುದು? ಮೊದಲಿಗೆ ಇದು ಯಾವುದರ ಚಿತ್ರ ಅನ್ನೋದನ್ನ ಬರೆದು ಬಿಡ್ಬೇಕು. ಇದು ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇರೋದು ಒಂದು ವೃಕ್ಷ, ಮರ. ಆದ್ರಿಂದ ಏತತ್ ವೃಕ್ಷಸ್ಯ ಚಿತ್ರಂ ಅಸ್ತಿ. ಯಾಕಂದ್ರೆ ಇದು ವಾಟಿಕಾ ಅಥವಾ ಉಪವನದ ಚಿತ್ರ ಅಂತೂ ಅಲ್ಲ ಇಲ್ಲಿ. ಅಥವಾ ಏತತ್ ಮೈದಾನಸ್ಯ ಚಿತ್ರ ಅಸ್ತಿ ಅಂತನೂ ಬರಿಬಹುದು, ಕ್ರೀಡಾ ಮೈದಾನಸ್ಯ ಚಿತ್ರ ಅಸ್ತಿ ಅಂತ ಬರಿಬಹುದು. ಅದರಲ್ಲಿ ತತ್ರ ವೃಕ್ಷ ಅಸ್ತಿ ಅಂತನೂ ಬರಿಬಹುದು. ನಾನು ಇಲ್ಲಿ ತಗೊಂಡಿರೋದು ವೃಕ್ಷದ ಚಿತ್ರ ಅಂತ ತಗೊಂಡಿದ್ದೇನೆ. ಏತತ್, ಇದು, ವೃಕ್ಷಸ್ಯ ಚಿತ್ರಂ ಅಸ್ತಿ. ಚಿತ್ರಂ ಅನ್ನುವಂಥದ್ದು ನಪುಂಸಕಲಿಂಗ ಆಗಿರೋದ್ರಿಂದ ಇಲ್ಲಿ ಏತತ್ ಅಂತ ತಗೊಂಡಿದ್ದೀನಿ ನಾನು. ಮುಂದೆ ಚಿತ್ರದಲ್ಲಿ ಏನೇನಿದೆ? ಚಿತ್ರೇ ದ್ವ ಬಾಲಿಕೌ ಸಂತಿ. ದ್ವೌ ಬಾಲಿಕಂ, ಬಾಲಿಕೌ, ದ್ವೌ ಆಗ್ಬೇಕು ಅಲ್ಲಿ. ಬಾಲಿಕೆಯರು ಇದ್ದಾರೆ, ಇಬ್ಬರು ಇದ್ದಾರೆ. ಸೊ ಬಾಲಿಕೌ, ಕ್ಷಮಿಸಿ ಅಲ್ಲಿ ರಾಂಗ್ ಆಗಿದೆ. ಬಾಲಿಕಾ ಬಾಲಿಕೆ ಆಗ್ಬೇಕು. ಇಲ್ಲಿ ಚಿತ್ರೇ ದ್ವೌ ಬಾಲಿಕೆ ಸ್ತಃ ಅಂತ ಆಗ್ಬೇಕು. ಹಾಗೆ ಮುಂದೆ ಬಾಲಕಃ ಫಲಂ ಖಾದತಿ, ಹುಡುಗನು ಹಣ್ಣನ್ನು ತಿನ್ನುತ್ತಿದ್ದಾನೆ. ಹಾಗೆ ವಾನರ ಏನ್ ಮಾಡ್ತಾ ಇದೆ? ವಾನರಃ ಫಲಂ ಕ್ಷಿಪತಿ. ಕ್ಷಿಪತಿ ಅಂದ್ರೆ ಎಸಿತಾ ಇದೆ ಅಂತ ಅರ್ಥ. ಹಾಗೆ ಇಲ್ಲಿ ಬಹೂನಿ ಫಲಾನಿ ಸಂತಿ. ಈ ರೀತಿ 5 ವಾಕ್ಯಗಳನ್ನ ಕೊಟ್ಟಿದ್ದೇನೆ. ಇನ್ನು ಬೇರೆ ಬೇರೆ ವಾಕ್ಯಗಳನ್ನ ಸಹ ಮಾಡಬಹುದು ಇಲ್ಲಿ. ಬಾಲಿಕಾ ಹಸತಿ. ಹಾಗೆ ಮುಂದೆ ಅಧೋಲಿಖಿತಾನಾಂ ಪರ್ಯಾಯ ಪದಾನಾಂ ಮೇಲನಂ ಕೃತ್ವಾ ಅರಿಕ್ತ ಸ್ಥಾನಾನಿ ಪೂರಯಂತು. ಗಜಃ ಹಸ್ತಿ ಆಯಿತು. ಪದಂ, ಪದಂ ಅಂದ್ರೆ ಕಾಲು, ಫುಟ್. ಚರಣಃ ಅಂತ ಅದಕ್ಕೆ ಇನ್ನೊಂದು ಅರ್ಥ. ಇಲ್ಲಿ ಪರ್ಯಾಯ ಪದ ಚರಣಃ ಅಂತ ಕರಿತೀವಿ. ಚಂದ್ರಃ ಅಂದ್ರೆ ಮೂನ್, ಅವನಿಗೆ ಇನ್ನೊಂದು ಹೆಸರು ಶಶಾಂಕಃ. ಸರೋವರಃ ಅಂದ್ರೆ ಲೇಕ್ ಅಂತ ಅರ್ಥ, ಜಲಾಶಯ ಅಂತ ಅದಕ್ಕೆ ಇನ್ನೊಂದು ಹೆಸರು. ಪ್ರಜಾ ಅಂದ್ರೆ ಪ್ರಜೆಗಳು, ಪ್ರಜೆಗಳಿಗೆ ಇನ್ನೊಂದು ಹೆಸರು ಜನತಾ ಅಂತ ಅರ್ಥ.
ಸೊ ಇವಿಷ್ಟು ಇದಕ್ಕೆ ಆನ್ಸರ್. ಈ ರೀತಿಯಲ್ಲಿ ಬರಿಬೇಕು. ಇಲ್ಲಿ ಮುಂದೆ ಕ್ರಿಯಾಪದಗಳ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ಗಳನ್ನು ಕೊಟ್ಟಿದ್ದಾರೆ. ಕಾರ್ಯಾರಂಭಾತ್ ಕಾರ್ಯಪರಿಸಮಾಪ್ತೇ ಕಾಲ ವರ್ತಮಾನ ಕಾಲ ಉಚ್ಯತೆ. ಇಲ್ಲಿ ನಾವು ಇಷ್ಟರೊಳಗೆ ನೋಡಿದ್ದೆಲ್ಲ ಅಸ್ತಿ, ವರ್ತತೆ ಅಥವಾ ಸಂತಿ, ಖಾದತಿ, ಕ್ಷಿಪತಿ, ಈ ಚಾಪ್ಟರ್ನಲ್ಲಿ ನೋಡಿದ್ದು ಎಲ್ಲ ಏನಾಯಿತು, ಈಗಿನ ಪ್ರೆಸೆಂಟ್ ಇದನ್ನು ಹೇಳ್ತದೆ. ಅದನ್ನು ವರ್ತಮಾನ ಕಾಲ ಅಂತ ಕರಿತೀವಿ ನಾವು. ಕಾರ್ಯ ಆರಂಭ ಆಗಿದೆ, ಸಮಾಪ್ತಿ ಆಗ್ತಾ ಇದೆ, ಆಗಿಲ್ಲ, ಇನ್ನು ಒಂದು ಇನ್ಫಾರ್ಮೇಶನ್ ಜನರಲ್ ಆಗಿ ನಡೀತಾ ಇರುವಂಥದ್ದು, ಆ ಕಾಲವನ್ನು ವರ್ತಮಾನ ಕಾಲ ಅಂತ ಕರಿತೀವಿ. ವರ್ತಮಾನ ಕಾಲಸ್ಯ ಕೃತೆ ಲಟ್ ಲಕಾರ ಭವತಿ. ಆ ವರ್ತಮಾನ ಕಾಲವನ್ನ ಸಂಸ್ಕೃತದಲ್ಲಿ ಲಟ್ ಲಕಾರ, ಕಾಲವನ್ನು ನಾವು ಲಕಾರ ಅಂತ ಕರಿತೀವಿ. ಅದರಲ್ಲಿ ಲಟ್ ಲಕಾರ ಅಂದರೆ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಲಕಾರೇಷು ತ್ರಯಃ ಪುರುಷಾಃ ಪ್ರಥಮಃ ಮಧ್ಯಮಃ ಉತ್ತಮಃ ಏವಂಚ ತ್ರೀಣಿ ವಚನಾನಿ ಭವಂತಿ. ಲಕಾರಗಳಲ್ಲಿ ಆಗಲೇ ಹೇಳಿದಾಗೆ 3 ಪುರುಷ ಇರ್ತದೆ. ಪ್ರಥಮ ಪುರುಷ ಅಂದರೆ ಥರ್ಡ್ ಪರ್ಸನ್ಗೆ ಪ್ರಥಮ ಪುರುಷ ತಗೊತೀವಿ. ಮಧ್ಯಮ ಪುರುಷ ಅಂದರೆ ಸೆಕೆಂಡ್ ಪರ್ಸನ್. ಇಬ್ಬರು ಮಾತಾಡಬೇಕಂದ್ರೆ ಒಬ್ಬ ಇನ್ನೊಬ್ಬನಿಗೆ ಹೇಳಬೇಕಂದ್ರೆ ಆ ಇನ್ನೊಬ್ಬ ಅವನು ಮಧ್ಯಮ ಪುರುಷ ಆಗ್ತಾನೆ. ಉತ್ತಮ ಪುರುಷ ಅಂದರೆ ಫಸ್ಟ್ ಪರ್ಸನ್, ನಾನು. ಅದಕ್ಕೆ ಹೇಗೆ ತಗೊಳ್ಳೋದು? ಏಕವಚನ, ದ್ವಿವಚನ, ಬಹುವಚನ. ಪ್ರತಿಯೊಂದಕ್ಕೂ ನಾರ್ಮಲ್ ಆಗಿ ಸಾಮಾನ್ಯವಾಗಿ ಈ ರೀತಿ ಇರ್ತದೆ. ಒಂದು ಧಾತು ಇರುತ್ತೆ, ಅದಕ್ಕೆ ತಿ, ಆಮೇಲೆ ತಹ, ತಿ ಪ್ರಥಮ ಪುರುಷದಲ್ಲಿ, ಸಿ, ಸ್ಥಃ ಥಹ, ಥ ಮಧ್ಯಮ ಪುರುಷದಲ್ಲಿ, ಮಿ, ವಹ, ಮಹ ಅನ್ನುವಂಥದ್ದು ಉತ್ತಮ ಪುರುಷ. ಅಲ್ಲಿ ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ. ಈಗ ಪಠ ಧಾತು ತಗೊಂಡ್ವಿ ಅಂತ ಇಟ್ಕೊಳ್ಳಿ. ಪಠ ಅದನ್ನ ಅ ತಗೊಂಡು ಪಠತಿ, ಪಠತಃ, ಪಠಂತಿ, ಪಠಸಿ, ಪಠತಃ, ಪಠಥ, ಪಠಾಮಿ, ಪಠಾವಹ, ಪಠಾಮಹ. ಇಲ್ಲಿ ನಾವು ಇದನ್ನು ನೆನ್ಪಿಟ್ಕೊಂಡ್ರೆ, ಈ ಸೂತ್ರ ಅಂದರೆ ಇಲ್ಲಿ ಹೇಳಿರುವಂತಹ ಶಬ್ದಗಳನ್ನು ನೆನ್ಪಿಟ್ಕೊಂಡ್ರೆ, ಅತಿ, ಅತಃ, ಅಂತಿ, ಅಸಿ, ಅತಃ, ಅಥ, ಆಮಿ, ಇಲ್ಲಿ ಆಕಾರ ಬರುತ್ತೆ, ಪಠಮಿ ಆಗಲ್ಲ. ಅಲ್ಲಿ ಉತ್ತಮ ಪುರುಷದಲ್ಲಿ ಆಕಾರ ಬರುತ್ತೆ, ಪ್ರಥಮ ಮಧ್ಯಮದಲ್ಲಿ ಅಕಾರ ಇದೆ ಸ್ಟಾರ್ಟಿಂಗಲ್ಲಿ, ಉತ್ತಮ ಪುರುಷದಲ್ಲಿ ಆಕಾರ ಬರುತ್ತೆ. ಇದನ್ನು ನೆನ್ಪಿಟ್ಕೊಂಡ್ರೆ, ಈ ಟೇಬಲನ್ನು ನೆನ್ಪಿಟ್ಕೊಂಡ್ರೆ ಸಾಮಾನ್ಯವಾಗಿ ಯಾವುದೇ ಕ್ರಿಯಾಪದಗಳನ್ನು, ಟೇಬಲ್ಗಳನ್ನು ನಾವು ಮಾಡ್ಬೋದು. ಮುಂದೆ ಪರಿಯೋಜನ ಕಾರ್ಯಂ ಅಸೈನ್ಮೆಂಟನ್ನು ಕೊಟ್ಟಿದ್ದಾರೆ. ಪಾಠೇ ಪಠಿತಾನಾಂ ಧಾತುರೂಪಾಣಾಂ ಸಂಗ್ರಹಣಂ ಕುರ್ವಂತು ತೇಷಾಂ ಪುರುಷಂ ವಚನಂ ಚ ಲಿಖಂತು.